ಮೈಸೂರು ತಲಕಾಡು ಬಗ್ಗೆ ಒಂದು ಸ್ವಲ್ಪ ಮಾಹಿತಿ. ತಲಕಾಡು ಎಂಬ ಹೆಸರು ಏಕೆ ಬಂತು ಎಂಬುದನ್ನು ಈ ವಿಡಿಯೋದಲ್ಲಿ ಕೇಳೋಣ, ನೋಡೋಣ ಬನ್ನಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉಮಾ GB ಕ್ರಿಯೇಷನ್ಸ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನದಿ ಹತ್ರ ಹೋಗಿದ್ರಲ್ಲ ಆ ಮರಳಿಗೆ ಈ ಮರಳಿಗೆ ಏನು ಡಿಫ್ರೆನ್ಸ್? ವ್ಯತ್ಯಾಸ ಅಂತಂದರೆ ಈಗ ಭಾಳ ಸಣ್ಣದಿದೆ ಯಾರ ಅದು ನದಿ ತಂದುಬಿಟ್ಟು ಮರಳು ರಪ್ಪಿದೆ, ಕಪ್ಪೆ ಚಿಪ್ಪಿದೆ, ಹೌದು, ಶಂಕು ಇದೆ, ಮನೆ ಕಟ್ಟಕ್ಕೆಲ್ಲ ಬರ್ತದೆ ಆ ಮರಳು. ಈ ಮರಳು ಬರಲ್ಲ, ಸಣ್ಣಗಿದೆ, ಚೆನ್ನಾಗಿರಲ್ಲ ಇದು, ಆಗಲ್ಲ. ಸಿಮೆಂಟ್ ಒಂದಲ್ಲ, ಸಿಮೆಂಟು ನೈಸು, ಮರಳು ನೈಸು. ಶ್ರೀರಂಗಪಟ್ಟಣ ಇದೆಯಲ್ಲ ಅಲ್ಲಿ ಶ್ರೀರಂಗರಾಯ ಅಂತ ರಾಜ ಅವಳ ಹೆಂಡತಿ ಅಲಮೇಲಮ್ಮ. ಶ್ರೀರಂಗರಾಯಂಗೆ ಒಂದು ಬೆನ್ನಲ್ಲಿ ಬೆನ್ಪಣ್ಣಿ ರೋಗ ಬರ್ತದೆ, ಬೆನ್ನು ಹುಣ್ಣು, ಕ್ಯಾನ್ಸರ್ ಅಂತ ಹೇಳ್ತಾರೆ. ಅದು ಬಂದಾಗಿ ಯಾವ ಡಾಕ್ಟ್ರು ಇಲ್ಲ, ಯಾರೂ ಇಲ್ಲ. ಪಂಡಿತರು ಕೇಳ್ತಾಳೆ, ಆ ತಲಕಾಡಿಗೆ ಹೋಗಿ ಕಾವೇರಿ ನದಿಲಿ ಸ್ನಾನ ಮಾಡಿಸಿ ಶಿವನ ದರ್ಶನ ಮಾಡಿಸಿ ಬದುಕ್ಬೋದು ಅಂತ ಹೇಳ್ತಾರೆ. ತಲಕಾಡಿಗೆ ಬರ್ತಾರೆ, ಗಂಡ ತೀರೋಗ್ತಾನೆ. ಆಗ ಮೈಸೂರು ಒಡೆಯರು ಸೈನಿಕರು ಶ್ರೀರಂಗಪಟ್ಟಣಿಗೆ ಮುತ್ತಿಗೆ ಹಾಕ್ತಾರೆ. ಆಗ ನನ್ನ ಪತಿವ್ರತೆ ಹಾಳಾಗ್ತದಲ್ಲ ಅಂದ್ಬಿಟ್ಟು ಅವಳು ಗಂಟಪಟ್ಟಣ ಕಟ್ಟಿ ತನ್ನ ತಾಯಿ ಊರು ಮಾಲಂಗಿಗೆ ಬರ್ತಾಳೆ, ವಿಲೇಜ್ಗೆ. ಅಲ್ಲಿ ಬಂದು ಸುಳಿಗೆ ಬೀಸಿ ಹಾಕಿ 3 ಶಾಪ ಹೇಳ್ತಾರೆ. ಮೊದಲೇದು ಏನಂದರೆ ತಲಕಾಡು ಮರಳಾಗಲಿ ಅಂತೇಳಿ. ಫುಲ್ 800 ಎಕರೆ ಮನೆ ಮಠ ಸೈನಿಕರು ಕುದುರೆ ಮರಳಲ್ಲಿ ಮುಳುಗೋಗಿ. ಮಾಲಂಗಿ ಮಡುವಾಗಲಿ. ಮಾಲಂಗಿ ಅಂದರೆ ತನ್ನ ತಾಯಿ ಊರು, ಮಡು ಅಂದರೆ ಸುಳಿ. ಮರಳಲ್ಲಿ ಬಚಾಯಿಸಿ ಬಂದು ಹುಡುಕಿ ನೋಡಿದ್ರು ಕೂಡ ನನ್ನ ಶಿವೆ ಒಡವೆ ವಸ್ತು ಆಭರಣ ಏನೂ ಸಿಗ್ತಾರೆ. ಅಲ್ಲಿ ಸುಳಿ ಇರಲಿ. ಮೈಸೂರು ದೊರೆಯರಿಗೆ ಮಕ್ಕಳಾಗದೇ ಇರಲಿ ಅಂತ ಶಾಪ ಎತ್ತಿ ಮಡಿಗೆ ಬಿದ್ದು ಆತ್ಮಹತ್ಯೆ ಮಾಡ್ಕೊತ. ಅವಳು ಶಾಪದಿಂದ ಇದು ಬಲ್ಲೆ 800 ಎಕರೆ ಮರಳು ರಾಸು. ಇದನ್ನು ಕೊಟ್ಬಿಟ್ರೆ ಗಾಜು, ಪಿಂಗಾಣಿ, ಉಪ್ಪಿನಕಾಯಿ ಕಲೆ ಜಾಡಿ, ಗ್ಲಾಸ್ಗೆಲ್ಲ ಆಗ್ತದೆ. ನದಿ ಬಂದರೆ ಊರೊಳಗಡೆ ಬಂದುಬಿಡ್ತದೆ ಅಂದ್ಬಿಟ್ಟು ಈ ಮರಳನ್ನು ಕೊಡಲ್ಲ. ಪಾತಾಳೇಶ್ವರ 1200 ವರ್ಷದ ದೇವಸ್ಥಾನ. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ತೀವಿ ಮೆಟ್ಲು ಹತ್ತು ಹೋಗ್ಬೇಕು, ಇಲ್ಲಿ ಇಳಿದು ಹೋಗ್ಬೇಕು. ನೋಡಿ, ಇದೆಲ್ಲ 2009 ಹಾಕಿರೋದು ಸೀಟು. ಮೈಸೂರು ಚಾಮುಂಡೇಶ್ವರಿ, ಅವ್ರ ತಂಗಿ ಚೌಡೇಶ್ವರಿ ರಥ ಬೀಜಾಸ್ತ್ರ. ಒಂದು ಚೊಟ್ಟು ರಥವನ್ನು ಕೆಳಗಡೆ ಬಿದ್ದರೆ 1000 ಜನ ರಾಕ್ಷಸರು ಹೆಚ್ಚಾಗ್ತಾರೆ. 4 ಚಾಚಿ ನಿಂತಿದ್ದಾರೆ. ಉತ್ತರ ಮುಕ್ತ ಕೂತಾಳ ತಾಯಿ ಚೌಡೇಶ್ವರಿ. ಪಾದದಲ್ಲಿ ಕೂಡ ಶ್ರೀಚಕ್ರ ಕೂಡ ಇದೆ. ರಥ ಬೀಜಾಸ್ತ್ರ ತಾಯಿ ಚೌಡೇಶ್ವರಿ ಪಾದದಲ್ಲಿ ತುಳಿತಾಳೆ ನೋಡಿ. ಪಾದದಲ್ಲಿ ಕೂಡ ಶ್ರೀಚಕ್ರ ಕೂಡ ಇದೆ. ರಥ ಬೀಜಾಸ್ತ್ರ. ಕೀರ್ತಿ ನಾರಾಯಣ ಸ್ವಾಮಿ ಮೂರ್ತಿ ಸುಮಾರು 12 ಅಡಿ ಎತ್ತರ ಇದೆ. ಕಾಲಭೈರವ, ಜಿನ್ನ ಭೈರವ, ನಂದಿ ಮತ್ತು ನಂದಿ, ಮಹಾಕಾಳ. ಇಲ್ಲ ನಂದಿ ಯಾರು? ಅವನು ನಂದಿ. ಇವ್ನು ಮಹಾಕಾಳನಾ? ಹೆಂಗೆ ಗೊತ್ತಾಗುತ್ತೆ? ಇದು ಗೊತ್ತಾಯ್ತು. ಬಾಯಲ್ಲಿ ಕೋರ ಇಲ್ಲ ನಂದಿ. ಅವನು ವಾರ ಇಟ್ಟು ಅಷ್ಟನೇ ಮಾಡ್ತೀವಿ ಟಿಕೆಟ್ ತೊಗೊಳ್ಳಿ. ಒಳಗೆ ಫುಲ್ಲೇನ ಜನ.
ನಂದಿ ಮತ್ತು ಮಹಾಕಾಳ ಇದು ವೈದ್ಯನಾಥೇಶ್ವರ ತನ್ನ ವೈದ್ಯನ ತಾನೇ ಮಾಡ್ತಾನೆ ಡಾಕ್ಟರ್ ಟ್ರೀಟ್ಮೆಂಟ್ 1400 ವರ್ಷದ ದೇವಸ್ಥಾನ. ಒಳಗಡೆ ದೇವ್ರ ತಾಗಿಗಿಲ್ಲ. ಅವ್ರ ಕಾಲದಲ್ಲಿ ಕಟ್ಟಿರೋದು ತಲಕಾಡು ಗಂಗರ ಬಗ್ಗೆ, ಚೋಳರ ಬಗ್ಗೆ. ನಾ ಹೋಗಿ ಒಳಗಡೆ ತಾಗಿಗಿಲ್ಲ. ಅಲ್ಲಿ ಬೋರ್ಡ್ ಇದೆ ತಾಗಿಗಿಲ್ಲ. ಅದು ಭೂಮಿಯಿಂದ ಮೂಡಿಯೋದು. ಅಲ್ಲೇ ಗಂಧ ಹಚ್ಚಿದಾರಲ್ಲ, ಅಲ್ಲೇ ಉದ್ಭವ ಮರ ಇದೆ. ಆ ಬೋರದ ಮರವನ್ನು ಬೀಳಾಗಿ ಇಲ್ಲಿ ಚಾಮುಂಡೇಶ್ವರಿ ಚೌಡೇಶ್ವರಿ ಅಕ್ಕ 1400 ಹಿಂದೆ ಕೆತ್ತಿರೋದು. ನಾಗಕೊಂಡ ಚೌಡರು ಬರೀ ಪಂಚಲಿಂಗರು, ವೈದೇಶ್ವರ, ಪಾತಾಳೇಶ್ವರ, ಮರಳೇಶ್ವರ, ಅರ್ಥೇಶ್ವರ, ಮಲ್ಲಿಕಾರ್ಜುನೇಶ್ವರ, ಪಂಚಲಿಂಗರು. ಅದು ಮುಳುಕ್ತಾರೆ ಭತ್ತ ಜಾಸ್ತಿ ಆಗ್ತೈತೆ. ಹಾಂ, ಹೊಸ ಆಯ್ತು. ಹಿಂದೆ ದೇವಸ್ಥಾನ ಕಟ್ಟಾಗಲಿಕ್ಕೆ ನೋಡಿ, ಇದು ಅದು ಅಯ್ಯಪ್ಪ ಸ್ವಾಮಿ ಇಲ್ಲಿ ಮೆಟ್ಟು ಧರ್ಮಶಾಸ್ತ್ರ ಇದು ನೋಡಿ ಮೆಟ್ಟು. ಗಾಳಿ ಈ ಸರಪಳಿಯನ್ನು ಒಂದೇ ಕಲ್ಲಿನಿಂದ ಕೆತ್ತಿರುವುದು. ಒಂದೇ ಕಲ್ಲಿನಿಂದ ಕೆತ್ತಿರುವ ಸರಪಳಿ ಇದು. ಜಡೆಯಿಂದ ಜಂಕ್ಷನ್ ನೋಡಿ, ಒಬ್ಬನ ಹೆಸರು ತಲಾ, ಒಬ್ಬನ ಹೆಸರು ಕಾಡ. ಇವರಿಬ್ಬರಿಂದ ಸೇರಿ ಊರಿಗೆ ತಲಕಾಡ ಅಂತ ಪ್ರಸಿದ್ಧಿ ಅದು. ಅಣ್ಣ ತಮ್ಮ ಪಡೆದದಕ್ಕೆ ಮರಗಿಡಗಳನ್ನ ಶಿವಲಿಂಗ 4 ಕಡೆ 4 ಪೀಸ್ ಹೋಗಿದೆ. ಈ ಪೀಸಿಂದ ಸೇರಿ ಐದನೇದು ವೈದ್ಯನಾಥೇಶ್ವರ. ತನ್ನ ವೈದ್ಯನ ತಾನೇ ಮಾಡ್ಕೊಳ್ಳೋದಕ್ಕೆ ವೈದ್ಯನಾಥೇಶ್ವರ ಅಂತ ಹೆಸರು ಬಂದದ್ದು. ಇವರಿಬ್ಬರಿಂದ ಸೇರಿ ಊರಿಗೆ ತಲಕಾಡು ಅಂತ ಪ್ರಸಿದ್ಧವಾದದ್ದು. ತಲಾ ಅಣ್ಣ ಹೆಸರು ಮೇಡಮ್, ಕಾಡ ತಮ್ಮನ ಹೆಸರು. ಇವರಿಬ್ಬರಿಂದ ಸೇರಿ ತಲಕಾಡು ಅಂತ ಪ್ರಸಿದ್ಧವಾದದ್ದು. 1400 ವರ್ಷದ ಹಿಂದೆ ದೇವಸ್ಥಾನ. ಮರಕಳೆ ಶಿವನಿಗೆ ಬಿದ್ದಾಗಿ ಅದು 4 ದಿಕ್ಕು 4 ಪೀಸ್ ಹೋಯ್ತು. ಪಾಡ ರಕ್ತ ರೀತಿಯಾಗಿ ಮೂರ್ತಿ ಐಟಮ್ ಕಣ್ಣೆಷ್ಟು ತಲಾ ಕೊಚ್ಕೊಂಡು ಹೋಗಿರೋದು ಕಂಬ ಹಿಂಗಪ್ಪ ಆಗಿದೆ. ಇಲ್ಲೇ ನೋಡಿ ಮರಳು ಕಲ್ಲು ಹೆಂಗೆ ಮೇಲಿಂದ ನೋಡಿ. ನಾವು ಮರಳಲ್ಲಿ ಓಡಾಡಿ ತುಂಬ ಸುಸ್ತಾಗಿದೆ ನೋಡಿ. ಎಲ್ಲ ಕಡೆ ಮರಳು. ಹೊರಗೆ ಮಾತ್ರ ವಿಡಿಯೋ ತೋರಿಸಿದ್ದೀನಿ, ಒಳಗಡೆ ದೇವಸ್ಥಾನದಲ್ಲಿ ವಿಡಿಯೋ ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಒಳಗಡೆ ಎಲ್ಲಿ ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡೋ ಹಾಗೆ ಇರಲಿಲ್ಲ, ಹಾಗಾಗಿ ವಿಡಿಯೋನ ನಾನು ಕ್ಯಾಪ್ಚರ್ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತಲಕಾಡು ಎಂಬ ಹೆಸರು ಏಕೆ ಬಂತು, ತಲಕಾಡಿನ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.